ರಾಜ್ಯದಲ್ಲಿ ನಕಲಿ ವೈದ್ಯರ ಹಾವಳಿ ವಿಪರೀತವಾಗ್ತಾ ಇದೆ. ನಮ್ಮ ನಿಮ್ಮ ನಡುವೆಯಲ್ಲೇ ನಕಲಿ ವೈದ್ಯರಿದ್ದರೂ ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ರಾಜ್ಯದ ಸ್ಕ್ಯಾನಿಂಗ್ ಸೆಂಟರ್ ಮತ್ತು ನಕಲಿ ವೈದ್ಯರಿಗೆ ಆರೋಗ್ಯ ಇಲಾಖೆ ಬಲೆ ಬೀಸಿದಾಗ ಈ ಮಾಹಿತಿ ಲಭ್ಯವಾಗಿದೆ. ರಾಜ್ಯದಲ್ಲಿ ಬರೋಬ್ಬರಿ 1436 ನಕಲಿ ವೈದ್ಯರು ಪತ್ತೆಯಾಗಿದ್ದಾರೆ. ನಕಲಿ ವೈದ್ಯರು ಅಂತಂದರೆ ಏನು? ಅವರು ಶಿಕ್ಷಣವನ್ನು ಪೂರ್ಣಗೊಳಿಸದೆ ವೃತ್ತಿಯನ್ನು ಮಾಡ್ತಾ ಇರೋದು ಅಥವಾ ಆ ಶಿಕ್ಷಣವನ್ನು ಪಡೆಯದೇ ವೃತ್ತಿಯನ್ನು ಮಾಡ್ತಾ ಇರ್ತಕ್ಕಂಥವ್ರು ನಕಲಿ ಡಾಕ್ಟರ್ಸ್. ಎಷ್ಟೋ ಜನ ಬೋರ್ಡ್ ಹಾಕ್ಕೊಂಡಿದ್ದಾರೆ, MBBS MD ಅಂತೆಲ್ಲ ಹಾಕ್ಕೊಂಡಿದ್ದಾರೆ, ಓದೇ ಇಲ್ಲ ಅವರು. MBBS ಆಗಲಿ, BA MS ಆಗಲಿ, ಅಥವಾ ನಿಮಗೆ ಆಯುರ್ವೇದಿಕ್ ಆಗಲಿ, ಅಥವಾ ಇನ್ಯಾವುದಾದ್ರೂ ಏನಾದರೂ ಒಂದು ಓದಿರಬೇಕಲ್ಲ. ಏನು ಇಲ್ಲದೇ ಡಾಕ್ಟ್ರಿಗಿರಿ ಮಾಡ್ತಕ್ಕಂಥದ್ದು ಜೀವಿಕ ಅಪಾಯ. ನೋಡಿ, ರಾಜ್ಯದಲ್ಲಿರುವ ನಕಲಿ ವೈದ್ಯರ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೀದರ್ ಜಿಲ್ಲೆಯಲ್ಲಿ 423, ಹೈಯೆಸ್ಟ್ ಬೀದರ್ ಜಿಲ್ಲೆಯಲ್ಲಿ 423 ಜನ ನಕಲಿ ಡಾಕ್ಟರ್ ಇದ್ದಾರೆ. ನೆಕ್ಸ್ಟ್ ಕೋಲಾರ, 179 ಮಂದಿ ಕೋಲಾರದಲ್ಲಿ ನಕಲಿ ವೈದ್ಯರಿದ್ದಾರೆ. ಹುಷಾರಾಗಿರಿ ಆಯಾ ಜಿಲ್ಲೆಯವರು. ಇನ್ನು ಬೆಳಗಾವಿನಲ್ಲಿ 170 ಜನ ನಕಲಿ ವೈದ್ಯರನ್ನ ಗುರುತು ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ 74 ಜನ ನಕಲಿ ವೈದ್ಯರಿದ್ದಾರೆ. ಬೆಂಗಳೂರು ನಗರದಲ್ಲಿ, ಬೆಂಗಳೂರು ಸಿಟಿನಲ್ಲಿ 67 ಜನ ಪತ್ತೆಯಾಗಿದ್ದಾರೆ ನಕಲಿ ಡಾಕ್ಟರ್ಸ್. ಧಾರವಾಡದಲ್ಲಿ 70, ಹಾಗೆಯೇ ಕಲಬುರಗಿನಲ್ಲಿ 81, ಮಂಡ್ಯದಲ್ಲಿ 33, ಮೈಸೂರಿನಲ್ಲಿ 2, ಕೊಪ್ಪಳದಲ್ಲಿ 33 ಜನ, ಚಾಮರಾಜನಗರದಲ್ಲಿ 51 ಜನ, ಚಿಕ್ಕಬಳ್ಳಾಪುರದಲ್ಲಿ 45 ಜನ. ಇವರೆಲ್ಲ ಫೇಕ್ ಡಾಕ್ಟರ್ಸ್. ಬೋರ್ಡೇನೋ ಹಾಕ್ಕೊಂಬಿಟ್ಟಿರ್ತಾರೆ ನೀಟಾಗಿ, ಬಟ್ ಅವ್ರಿಗೆ CMC ಸರ್ಟಿಫೈಡ್ ಒಂದು ನಂಬರ್ ಕೊಟ್ಟಿರ್ತಾರೆ. ಆ ನಂಬರ್ ಇದೆಯಾ? ಅವ್ರು ನಿಮಗೆ ಪ್ರಿಸ್ಕ್ರಿಪ್ಷನ್ ಬರೆದು ಕೊಟ್ಟಾಗ ಒಂದು ಅದರಲ್ಲಿ ಪ್ರಿಂಟ್ ಆಗಿರಬೇಕು, ಇಲ್ಲ ಸೀಲ್ ಹಾಕಬೇಕು. ಅವ್ರು ರಿಜಿಸ್ಟರ್ಡ್ ನಂಬರ್ ಹಾಕಬೇಕು, ಡಾಕ್ಟರ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿರಬೇಕು. ಅದನ್ನು ಫೇಕ್ ಮಾಡಿದ್ರು ಮಾಡ್ಕೊಂಡಿರ್ತಾರೆ ಬಿಡಿ, ಗೊತ್ತಿರಲ್ಲ ತುಂಬ ಜನ. ಯಾಕೆ ಅಂದರೆ ಇದು ಜನರ ಜೀವದ ಜೊತೆ ಆಡ್ತಾ ಇರ್ತಕ್ಕಂಥ ಚೆಲ್ಲಾಟ. ಇದಕ್ಕೆ ಕಡಿವಾಣ ಹಾಕಬೇಕು.